ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ಖಾತೆಯನ್ನು ಸೇರಲಿರುವಂತಹ 18 ತಿಂಗಳ ಬಾಕಿ ಡಿ ಎ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ನಿಮ್ಗೆ ಇವಾಗಲೇ ಗೊತ್ತಿದೆ, ಸರ್ಕಾರಿ ನೌಕರರಿಗೆ ಕೊರೋನಾ ಟೈಮಲ್ಲಿ 18 ತಿಂಗಳಿಂದ ಬಾಕಿ ಇಟ್ಟಿದ್ರು, ಡಿ ಎನ ಕೊಟ್ಟಿರಲಿಲ್ಲ. ಅದು ಯಾವಾಗ ಕೊಡುತ್ತೆ ಅನ್ನೋ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಹಾಗೂ ನೀವೇನಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸಲ್ಲಿ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ರೆಗ್ಯುಲರ್ ಆಗಿ ಏನು ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನೋ ಅದು ನಿಮಗೆ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ. ಹಾಗೂ ನೀವು ಆ ವಿಡಿಯೋಗೋಸ್ಕರ ಸರ್ಚ್ ಮಾಡೋ ಅಗತ್ಯ ಇರೋದಿಲ್ಲ. ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಇಮಿಡಿಯೇಟಾಗಿ ತಿಳಿದು ಬರುತ್ತೆ. ಹಾಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಹೆಚ್ಚಳವಾಗಿರುವಂತಹ ತುಟ್ಟಿ ಭತ್ಯೆ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಭತ್ಯೆ ಎಷ್ಟು ಜಾಸ್ತಿ ಆಗಿದೆ, ಯಾವಾಗದಿಂದ ಸಿಗುತ್ತೆ, ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ, ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಎಲ್ಲದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ. ಹಾಗೂ ಮತ್ತು ಇನ್ನೂ ಏನಾದರೂ ಕ್ಯಾಲ್ಕುಲೇಷನ್ಸ್ ಬಗ್ಗೆ ಡೌಟ್ ಇದ್ರೂ ಕೂಡ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇ ಲಿಸ್ಟನ್ನು ನನ್ನ ಚಾನಲಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ರೀತಿಯ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಪೆನ್ಷನರ್ಸ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ರೂ ನಿಮಗೆ ಬೇಕಿದ್ರೂ ಅದರಲ್ಲೆಲ್ಲ ಇನ್ಫಾರ್ಮೇಷನ್ಗಳು ಒಂದೇ ಪ್ಲೇಸಲ್ಲಿ ಸಿಗ್ತವೆ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳ್ದಾಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಮಹತ್ವದ ಸಂದೇಶ ಹೊರಬಂದಿದೆ. ಅದೇನು ಅನ್ನೋದನ್ನು ಆದೇಶದಲ್ಲಿದ್ದನ್ನು ನಾನು ಹಾಗೆ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತಿಳಿಸ್ಕೊಡ್ತೀನಿ. ಬಹಳ ದಿನಗಳಿಂದ ಕಾಯುತ್ತಿದ್ದ ಮಹತ್ವದ ಸುದ್ದಿ ಇದೀಗ ಬಂದಿದೆ. 18 ತಿಂಗಳ ಬಾಕಿ ತುಟ್ಟಿ ಭತ್ಯೆಯ ಬಗ್ಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಕೇಳಿ ಬರಲಿದೆ. ಕರೋನಾ ಅವಧಿಯಲ್ಲಿ 18 ತಿಂಗಳ ಡಿ ಎಯನ್ನು ಸರ್ಕಾರ ತಡೆ ಹಿಡಿದಿತ್ತು. ಇದೀಗ ಈ ಬಾಕಿ ಡಿ ಎನ್ನು ಸರ್ಕಾರ ನೌಕರರಿಗೆ ಪಾವತಿಸಲಿದೆ ಎನ್ನಲಾಗಿದೆ. ನಾನು ಹೇಳ್ದಾಗೆ 18 ತಿಂಗಳಿಂದ ಕೊರೋನಾ ಟೈಮಲ್ಲಿ 18 ತಿಂಗಳ ಡಿ ಎನ್ನು ಕೊಟ್ಟಿರಲಿಲ್ಲ ಸರ್ಕಾರದ ಮೇಲೆ ಹೊರೆ ಆಗಿತ್ತು ಅಂತ ಅದನ್ನು ಹಾಗೆ ಬಾಕಿ ಇಟ್ಟಿತ್ತು. ಅದನ್ನು ಇವಾಗ ಜನರಿಗೆ ಪಾವತಿಸ್ತಾರೆ, ಸರ್ಕಾರಿ ನೌಕರರಿಗೆ ಪಾವತಿಸಲಾಗಿದೆ ಅಂತ ಹೇಳ್ತಾರೆ. ಯಾವಾಗ ಅಂತ ನೋಡೋಣ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ಮೊತ್ತಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಸರ್ಕಾರದ ಮೂಲಗಳ ಪ್ರಕಾರ ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ತಡೆಹಿಡಿಯಲಾದ 18 ತಿಂಗಳ ಡಿ ಎ ಮತ್ತು ಡಿ ಆರ್ ತುಟ್ಟಿ ಭತ್ಯೆಯನ್ನು ಬಿಡುಗಡೆ ಮಾಡುವ ಕಾಲ ಹತ್ತಿರವಾಗಿದೆ. ಈ ಮೊತ್ತವನ್ನು ಅರ್ಹ ಉದ್ಯೋಗಿಗಳ ಖಾತೆಗೆ ಸರ್ಕಾರವು 3 ಕಂತುಗಳಲ್ಲಿ ಜಮಾ ಮಾಡಲಿದೆ ಎಂದು ಮೂಲಗಳು ತಿಳಿಸಿವೆ. ನಾನು ಆಲ್ರೆಡಿ ಇಷ್ಟು ದಿವಸದಿಂದನೂ ಹೇಳ್ಕೊಂಡು ಬಂದಿದ್ದೆ ನೋಡಿ, ಏನು ಬಾಕಿ ಅಮೌಂಟ್ ಇದೆ ಅದನ್ನೆಲ್ಲ ಸರ್ಕಾರ ಒಂದೇ ಸಲ ಕೊಡೋದಿಲ್ಲ, ಕಂತುಗಳಲ್ಲಿ ಕೊಡ್ತಾರೆ ಅಂತ. ಹಲವಾರು ಜನ ನಮ್ಗೆ ಕಮೆಂಟ್ ಮಾಡಿ ಕೇಳ್ತಾರೆ, ನಮ್ಗೆ ಇನ್ನೂ ಹೆಚ್ಚಾಗಿಲ್ಲ, ಸ್ವಲ್ಪನೇ ಜಾಸ್ತಿಯಾಗಿ ಬಂದಿದೆ, ಪೆನ್ಷನ್ ಸ್ವಲ್ಪನೇ ಜಾಸ್ತಿ ಆಗಿದೆ, ಸ್ಯಾಲ್ರಿ ಸ್ವಲ್ಪನೇ ಜಾಸ್ತಿ ಆಗಿದೆ ಅಂತ. ಖಂಡಿತವಾಗಿಯೂ ಫುಲ್ ಅಮೌಂಟ್ ಬಂದೇ ಬರುತ್ತೆ. ಆದರೆ ನಾನು ಹೇಳ್ದಾಗೆ ಒಂದೇ ಸಲ ಕೊಟ್ಟರೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತ ಅದನ್ನು 3 ಕಂತುಗಳಲ್ಲಿ ಡಿವೈಡ್ ಮಾಡಿ ಕೊಡ್ತಾ ಇದ್ದಾರೆ. ಈ ಮೊತ್ತವನ್ನು ಅರ್ಹ ಉದ್ಯೋಗಿಗಳ ಖಾತೆಗೆ ಸರ್ಕಾರ 3 ಕಂತುಗಳಲ್ಲಿ ಜಮಾ ಮಾಡಲಿದೆ ಎಂದು ಮೂಲಗಳು ತಿಳಿಸಿವೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು 18 ತಿಂಗಳ ಬಾಕಿ ಡಿ ಎ ನೀಡಬೇಕೆಂದು ಬಹಳ ದಿನದಿಂದ ಒತ್ತಾಯಿಸ್ತಿದ್ದಾರೆ. ಸೊ ಅದು ಏನು ಬಾಕಿ ಡಿ ಎ ಇತ್ತು ಅದನ್ನು ಡಿ ಎ ಹೆಚ್ಚಳ ಮಾಡಿದ್ರು, ಆದರೆ ಆವತ್ತಿಂದ ಬಾಕಿ ಇರುವಂಥ ಡಿ ಎ ಅಥವಾ ರಾಜ್ಯ ಸರ್ಕಾರಿ ನೌಕರರಿಗೂ ಅಷ್ಟೇ ಇವಾಗ ಡಿ ಎ ಹೆಚ್ಚಳ ಜಾರಿಯಾಗಿರೋದು ಜುಲೈಯಿಂದನೇ ಜಾರಿಯಾಗಿದೆ. ಆದರೆ ಆ ಜುಲೈಯಿಂದ ಜಾರಿಯಾಗಿರುವಂತಹ ಬಾಕಿ ಡಿ ಎ ಏನಿದೆ, ಇವಾಗ ಇಷ್ಟು ತಿಂಗಳ ಬಾಕಿ ಡಿ ಎಯನ್ನು ಹೀಗೆ ಒಂದೇ ಸಲ ಕೊಡೋದಿಲ್ಲ, ಕಂತುಗಳಲ್ಲಿ ಕೊಡ್ತಾರೆ. ಇವಾಗ ಕೇಂದ್ರ ಸರ್ಕಾರಿ ನೌಕರರು 3 ಕಂತುಗಳಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರದು ಬಾಕಿ ಡಿ ಎಯನ್ನು ಕೂಡ ಕಂತುಗಳಲ್ಲಿ ಕೊಡ್ತಾರೆ. ಈ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ವರ್ಷಾಂತ್ಯದಲ್ಲಿ ನೌಕರರಿಗೆ ಡಿ ಎ ಅರಿಯನ್ ಮೊತ್ತವನ್ನು ನೀಡಲಿದೆ ಎಂದು ತಿಳಿಸಲಾಗಿದೆ. ಸೊ ಏನಂದರೆ ನೆಕ್ಸ್ಟ್ ಇವಾಗ ಜನವರಿಯಿಂದ ಹೊಸ ಕ್ಯಾಲ್ಕುಲೇಷನ್ನು, ಹೊಸ ಡಿ ಎ ಹೈಕು, ಹೊಸ ವರ್ಷ ಸ್ಟಾರ್ಟ್ ಆಗ್ತಿರೋದ್ರಿಂದ ಏನು ಬಾಕಿ ಇರುತ್ತೋ ಅದನ್ನೆಲ್ಲ ಡಿಸೆಂಬರ್ ಒಳಗೇ ಕ್ಲಿಯರ್ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ. ಅದಕ್ಕೋಸ್ಕರನೇ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಮತ್ತು ರಾಜ್ಯ ಸರ್ಕಾರದ ಪಿಂಚಣಿದಾರರಿಗೂ ಕೂಡ ಡಿ ಎನಲ್ಲಿ 53
ರಾಜ್ಯ ಸರ್ಕಾರಿ ನೌಕರರ ಡಿ ಎನಲ್ಲಿ 2.25% ಜಾಸ್ತಿ ಮಾಡಿ ಏನು 10.75%ವರೆಗೂ ನಿಮಗೆ ಡಿ ಎನ ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ಇದೆಲ್ಲ ಆದೇಶ ಬೇಗನೆ ಹೊರಡಿಸ್ಬೇಕಿತ್ತು, ಆದರೆ ಡಿಲೇ ಆಗಿದೆ. ಅದ್ರ ವರ್ಷಾಂತ್ಯದೊಳಗೆ ಎಲ್ಲ ಏನು ಬಾಕಿ ಇರುತ್ತೋ ಅದನ್ನೆಲ್ಲ ಕೊಡಬೇಕು ಅಂತ ಆದೇಶ ಆಗಿರೋದ್ರಿಂದ ಈಗ ರೀಸೆಂಟಾಗಿ ಡಿ ಎ ಹೈಕ್ ಆದೇಶನ ಹೊರಡಿಸಿದ್ರು. ಆದೇಶ ಹೊರಡಿಸಿರೋದು ರೀಸೆಂಟಾಗಿ ಆಗಿದ್ರೂ ಆ ಡಿ ಎ ಹೈಕ್ ಏನಿದೆ ಜುಲೈಯಿಂದನೂ ಅಪ್ಲೈ ಆಗುತ್ತೆ. ಜುಲೈ 1ರಿಂದ ಅಪ್ಲೈ ಆಗಿ ಅದಷ್ಟು ಸಿಗುತ್ತೆ ಮೊತ್ತ. ಆ ಮೊತ್ತ ಏನಿದೆ ಹೇಗೆ ಸಿಗುತ್ತೆ ಅಂದರೆ ಇದೇ ತರಹ ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಟ್ಟಂತೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ ಕಂತುಗಳಲ್ಲಿ ಕೊಡ್ತಾರೆ. ಹಾಗೂ ಒಂದೇ ಸಲ ಸಿಗೋದಿಲ್ಲ, ಕಂತುಗಳಲ್ಲಿ ಬಿಡುಗಡೆ ಆಗುತ್ತೆ. ಹಾಗೂ ವರ್ಷಾಂತ್ಯದೊಳಗೆ ಇದೆಲ್ಲವನ್ನು ಡಿ ಆರ್ ಎನ್ ಮೊತ್ತವನ್ನು ಕೊಡ್ತಾರೆ ಅಂತ ಹೇಳಲಾಗ್ತಿದೆ. ಇಲಾಖೆಗಳ ಮೂಲಗಳ ಪ್ರಕಾರ ಕರೋನಾ ಅವಧಿಯಲ್ಲಿ ಅಮಾನತುಗೊಳಿಸಲಾದ ಡಿ ಎ ಮೊದಲ ಕಂತು ಇಂದು ಬಿಡುಗಡೆಯಾಗಲಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈ ನವೆಂಬರ್ ಎಂಡ್ ಆಗಿರೋದ್ರಿಂದ ನವೆಂಬರ್ ಸ್ಯಾಲ್ರಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ 3 ಕಂತುಗಳಲ್ಲಿ ಕೊಡಬೇಕಲ್ವ, 18 ತಿಂಗಳ ಬಾಕಿಯನ್ನು 3 ಕಂತುಗಳಲ್ಲಿ ಕೊಡ್ತಾರೆ. ಅದರ ಮೊದಲ ಕಂತು ಇವಾಗ ನವೆಂಬರ್ ಸ್ಯಾಲ್ರಿನಲ್ಲಿ ಬಿಡುಗಡೆ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕಾದು ನೋಡಬೇಕಾಗಿದೆ. ನವೆಂಬರ್ ಸ್ಯಾಲ್ರಿನಲ್ಲಿ ಎಲ್ಲರೂ ಕೇಂದ್ರ ಸರ್ಕಾರಿ ನೌಕರರು, ರಾಜ್ಯ ಸರ್ಕಾರಿ ನೌಕರರು, ಪಿಂಚಣಿದಾರರು ಎಲ್ಲರೂ ಕೂಡ ನವೆಂಬರ್ ಸ್ಯಾಲ್ರಿ ಅಥವಾ ಪೆನ್ಷನಲ್ಲಿ ಹೆಚ್ಚಳವನ್ನು ಕಾಣುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಕೇಂದ್ರ ಸರ್ಕಾರಿ ನೌಕರರು 18 ತಿಂಗಳ ಬಾಕಿ ಡಿ ಎ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲೂ ಕೂಡ ಏನು ಡಿ ಎ ಹೆಚ್ಚಳ ಇತ್ತು ಅದನ್ನು ಮಾಡಿ ಜುಲೈಯಿಂದ ಅಪ್ಲೈ ಆಗಿರುವಂಥ ಬಾಕಿ ಡಿ ಎನ್ ಕೊಡಬೇಕು. ಹಾಗಾಗಿ ಇದನ್ನು ಒಂದೇ ಸಲಕ್ಕೆ ಸಿಗದಿದ್ರೂ ಕಂತುಗಳಲ್ಲಿ ಕೊಡೋದ್ರಿಂದ ಸ್ವಲ್ಪ ಆದ್ರೂ ಕೂಡ ನವೆಂಬರ್ ತಿಂಗಳಲ್ಲಿ ಪೆನ್ಷನ್ನು, ಸ್ಯಾಲ್ರಿ ಎಲ್ಲದೂ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮೊದಲ ಕಂತನ್ನು ನವೆಂಬರ್ ಎಂಡ್ ಆದರೆ ನವೆಂಬರ್ ಸ್ಯಾಲ್ರಿನಲ್ಲಿ ಬಿಡುಗಡೆ ಮಾಡಬೇಕಂತ ಸರ್ಕಾರ ಆದೇಶ ಹೊರಡಿಸಿದೆ. ಸೊ ಇದರಿಂದಾಗಿ ಸ್ಯಾಲ್ರಿನಲ್ಲಿ, ಡಿ ಎನಲ್ಲಿ, ಪೆನ್ಷನ್ನಲ್ಲಿ ಎಲ್ಲದರಲ್ಲೂ ಹೆಚ್ಚಳ ಆಗುತ್ತೆ. ಎಷ್ಟು ಹೆಚ್ಚಳ ಆಗುತ್ತೆ, ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ಹೊಸ 7th ಪೇಯಿಂದ ಎಷ್ಟು ಜಾಸ್ತಿ ಆಗಬೇಕು, ಬಾಕಿ ಎಷ್ಟು ಡಿ ಎ 18 ತಿಂಗಳ ಬಾಕಿ ಡಿ ಎ ಅಂದರೆ ಎಷ್ಟು ಬರಬೇಕು, ಇದರ ಎಲ್ಲ ಕ್ಯಾಲ್ಕುಲೇಷನ್ ಡೀಟೇಲ್ಸನ್ನು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇ ಲಿಸ್ಟ್ ಇದೆ ಅಲ್ವಾ, ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಶಾರ್ಟ್ ವೀಡಿಯೋಗಳು, 8 ನಿಮಿಷದ ವೀಡಿಯೋಗಳಷ್ಟೇ. ದಯವಿಟ್ಟು ಅಲ್ಲಿ ಹೋಗಿ ಒಂದ್ಸಲ ನಿಮಗೆ ಬೇಕಾಗಿರೋ ಟಾಪಿಕ್ಸನ್ನು ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನೋಡಿಕೊಂಡು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಿ. ಹಾಗೂ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅದರ ಮೇಲೂ ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ವೀಡಿಯೋನ ಅಪ್ಲೋಡ್ ಮಾಡಿ ಆನ್ಸರ್ ಮಾಡ್ತೀನಿ. ಹಾಗೂ ಹಲವಾರು ಜನ ಕಮೆಂಟಲ್ಲಿ ತಿಳಿಸಿದ್ರಿ, ಕಮೆಂಟ್ ಮಾಡಿ ಕ್ವಶನ್ ಕೇಳಿರೋರಿಗೆ ನಾನು ವೀಡಿಯೋದೆಲ್ಲ ಆನ್ಸರ್ ಮಾಡ್ತೀನಿ. ಹಾಗಾಗಿ ನೀವೇನಾದರೂ ಕಮೆಂಟ್ ಮಾಡಿದರೆ ನನ್ನ ಹಳೆ ವೀಡಿಯೋಸ್ಗಳಿಗೆ ಮುಂದಿನ ವೀಡಿಯೋಗಳನ್ನು ನೋಡ್ತೀರಿ. ಪ್ರತಿಯೊಬ್ಬರ ಕಮೆಂಟನ್ನು ನಾನು ನೋಟ್ ಡೌನ್ ಮಾಡಿಕೊಂಡು ಆನ್ಸರ್ ಮಾಡ್ತೀನಿ. ಧನ್ಯವಾದಗಳು.